ಯಪ್ಪ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಬಾಟ್ಲಿ ಹಾಕ್ತಾಗಿಂದ ಮೆಡಿಸನ್ ಹಾಕ್ತಾಗಿಂದ ಇಂಜೆಕ್ಷನ್ ಹಾಕ್ತಾಗಿಂದ ಸ್ವಲ್ಪ ಪರವಾಗಿಲ್ಲ. ಏನು ಹೇಳಿದ್ರು ಡಾಕ್ಟ್ರ್ ಕಳಿಸ್ತೀವಿ ಅಂದ್ರಾ? ಹ್ಞೂ ಕಳಿಸ್ತೀವಿ, ಬರ್ತಾರಂತೆ ಇರು ಡಾಕ್ಟ್ರು. ಬರ್ತೀವಿ, ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ರು. ಡಾಕ್ಟ್ರು ಬಂದರು. ವಿಜಿ ಆರಾಮಿದ್ಯೇನಮ್ಮ? ಸ್ವಲ್ಪ ಸುಸ್ತಾಗ್ತೈತೆ ಸರ್, ಸ್ವಲ್ಪ ಪರವಾಗಿಲ್ಲ. ಇವಾಗಿಂದಕ್ಕೂ ಸ್ವಲ್ಪ ಕಡಿಮೆ ಆಯಿತು ಲೂಸ್ ಮೋಷನ್. ಇಲ್ಲಿ ನೋಡಿ, ಅದು ಓವರ್ ಹೀಟ್ ಆಗಿಬಿಟ್ಟಿದೆ ನಿಮಗೆ. ಓವರ್ ಹೀಟ್ ಆಗಿರೋದ್ರಿಂದ ಆ ಥರ ನಿಮಗೆ ಲೂಸ್ ಮೋಷನ್ ಆಗಿದೆ. ಇವಾಗ ಕಡಿಮೆ ಆಗುತ್ತೆ ನಿಮಗೆ. ನಾವು ಆಲ್ರೆಡಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ನಿಮ್ಗೆ. ಬಾಟ್ಲಿ ಹಾಕಿದ್ವಿ, ಇಂಜೆಕ್ಷನ್ ಮಾಡಿದ್ವಿ, ಎಲ್ಲ ಆ ಟ್ಯಾಬ್ಲೆಟ್ ತೊಗೊಳ್ಳಿ, ಸರಿ ಹೋಗುತ್ತೆ ನಿಮಗೆ. ಏನಿಲ್ಲ, ನೀವು ಹೋಗ್ಬೋದು ಇವಾಗ ಮನೆಗೆ. ನಿಮಗೆ ಇಲ್ಲಿ ನೋಡಿ ಅಮ್ಮ, ಪೈಲ್ಸ್ ಆಗಿದೆ ನಿಮಗೆ. ಜಾಸ್ತಿ ಅದು ಓವರ್ ಆಗಿಬಿಟ್ಟಿದೆ ನೋಡಿ. ನೀವು ತೋರಿಸ್ಕೊಂಡಿಲ್ಲ ಯಾಕ್ರಿ ನೀವು? ಅದು ಸ್ಟಾರ್ಟ್ ಆಗ್ತಿದ್ದಂಗೆ ನೀವು ತೋರಿಸ್ಕೊಂಡು ಆಪ್ರೇಷನ್ ಮಾಡಿಸ್ಕೊಬಿಟ್ರೆ ಮತ್ತೆ ಯಾವ ಲೈಫ್ ಲಾಂಗ್ ನಿಮ್ಗೆ ಆ ಸಮಸ್ಯೆ ಇರೋದಿಲ್ಲ. ನೀವು ಹಂಗೆ ಬಿಟ್ಕೊಂಡು ಅಷ್ಟು ನಿಮಗೆ ಸಮಸ್ಯೆ. ನೀವು ಅದನ್ನು ಆಪ್ರೇಷನ್ ಮಾಡಿಸ್ಕೋಬೇಕಾಯಿತು. ಪಲ್ಸ್ ಹಂಗೆ ಬಿಟ್ಕೋಬಾರ್ದು. ಡಾಕ್ಟ್ರೇ, ಅದು ಸ್ವಲ್ಪ ನನಗೆ ನಾಚಿಕೆ ಆಗ್ತಿತ್ತು, ಅದನ್ನ ಹೆಂಗೆ ಹೇಳ್ಕೊಳ್ಳೋಣ ಅಂತ. ಮಾತ್ರೆ ನುಂಗಿ 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 ಅದನ್ನ ಹಂಗೆ ಕಂಟ್ರೋಲ್ ಮಾಡ್ಕೊಳ್ತಿದ್ದೆ. ಇವಾಗ ಜಾಸ್ತಿ ಹೀಟಿನ ಪದಾರ್ಥಗಳನ್ನೆಲ್ಲ ತಿನ್ನಲ್ಲ. ಹೀಟಿನ ಪದಾರ್ಥಗಳನ್ನೆಲ್ಲ ತಿಂದು 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 ಅದಕ್ಕೆ ಇನ್ನೂ ಓವರಾಗಿ ಆಗ್ಬಿಡ್ತು. ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಇಲ್ಲಿ ನೋಡಿ ಅಮ್ಮ, ನಿಮಗೆ ತುಂಬ ಅದು ಜಾಸ್ತಿ ಓವರಾಗಿ ಆಗಿಬಿಟ್ಟಿದೆ ಪೈಲ್ಸು. ಓವರಾಗಿ ಆಗಿರೋದ್ರಿಂದ ಅದು ಆಪ್ರೇಷನ್ ಮಾಡಿಸ್ಕೊಲೇಬೇಕು. ನಾವು ನಿಮಗೆ ಸರ್ಜನ್ ಡಾಕ್ಟರ್ ಹತ್ರ ಬರ್ಕೊಡ್ತೀವಿ. ಹೋಗಲ್ಲಿ ನೀವು ಆಪ್ರೇಷನ್ ಮಾಡಿಸ್ಕೊಳ್ಳಿ. ತುಂಬ ಲೇಟ್ ಮಾಡಬೇಡಿ, ನಿಮಗೆ ತುಂಬ ಮತ್ತೆ ತೊಂದರೆ ಆಗುತ್ತೆ ನೋಡಿ, ಹೇಳಿರ್ತೀನಿ. ನೀವು ಬೇಗ ಆಪ್ರೇಷನ್ ಮಾಡಿಸ್ಕೋಬೇಕು. ನಾಚಿಕೆಲ್ಲ ಬಿಟ್ಬಿಡಬೇಕು. ನಾಚಿಕೆಲ್ಲ ಬಿಟ್ಟು ಇಂಥದ್ದು ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದಾಗ ಡಾಕ್ಟ್ರ್ ಹತ್ರ ನೀವೆಲ್ಲ ಹೇಳ್ಬೇಕು. ಯಾರೇ ಡಾಕ್ಟ್ರ್ ಆಗಲೇಳು, ಅವ್ರ ಹತ್ರ ಎಲ್ಲ ನಾಚಿಕೆ ಇಟ್ಕೊಳಕ್ಕೆ ಹೋಗ್ಬಾರ್ದು. ನಿಮಗೆಲ್ಲ ಏನೇನು ಸಮಸ್ಯೆ ಐತೆ ಅದನ್ನೆಲ್ಲ ಹೇಳ್ಬೇಕು. ಹೇಳ್ಬೇಕಿಲ್ಲ ವಿಜಿ, ಯಾರ ಹತ್ರನೂ ಹೇಳ್ಕೊಂಡಿಲ್ಲ ನೀನು. ಅಯ್ಯೋ, ಎಂಥ ಕೆಲಸ ಆಯಿತು ಇವಾಗ. ಇಲ್ಲಿ ನೋಡಿಯಪ್ಪ, ಅವರಿಗೆ ಬೇಗ ನೀವು ಆಪ್ರೇಷನ್ ಮಾಡಿಸ್ಬೇಕು. ಇವಾಗ ತುಂಬ ಅಂದರೆ ತುಂಬ ಆಗ್ಬಿಟ್ಟಿದೆ. ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ನಿಜ ಕೂತ್ಕೊಳ್ಳೋಕ್ಕಾಗಲ್ಲ. ತುಂಬ ಓವರ್ ಆಗಿಬಿಟ್ಟಿದೆ, ಮತ್ತೆ ತುಂಬ ನೋವು ಆಗ್ಬಿಡುತ್ತೆ. ಬೇಗ ಆಪ್ರೇಷನ್ ಮಾಡಿಸ್ರಿ ನೋಡಿ, ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ನೀವು ಈಗಲೇ ಈ ಕ್ಷಣನೇ ಬೇಕಾದರೆ ಬರ್ಕೊಡ್ತೀನಿ, ಹೋಗ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೊಳ್ಳಿ. ಅಲ್ಲ, ನನಗೆ ಆಪ್ರೇಷನ್ ಅಂದರೆ ಭಯವಾಗುತ್ತೆ ಡಾಕ್ಟ್ರೆ. ಮತ್ತೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಎಲ್ಲಪ್ಪ ಏನಪ್ಪ ತೊಂದರೆ ಅನಿಸುತ್ತೆ. ಯಪ್ಪ, ಓಡಾಡಕ್ಕೆ ಬರಲ್ಲ. ನನಗೇನು ಇಷ್ಟೊಂದು ಕಾಣಿಸ್ಕೊಂತ ಇರಲಿಲ್ಲ. ಅವಾಗವ ನೋವಾಗೋದು, ಟ್ಯಾಬ್ಲೆಟ್ಗಳು ತಗೊಳ್ತಿದ್ದೆ, ಸುಮ್ಮನೆ ಆಗ್ತಿದ್ದೆ. ಮೊನ್ನೆ ಎಲ್ಲ ಈಟಿಂದ ನನಗೊಂದು ಸ್ವಲ್ಪ ಸ್ಟ್ರೋಕ್ ಆಗಿತ್ತು ಡಾಕ್ಟ್ರೆ. ಈಟಿಂದೆಲ್ಲ ಜಾಸ್ತಿ ತಿಂದು ತಿಂದು ಹಂಗೆ ಆಗ್ಬಿಟ್ಟೈತೆ. ಹೀಟಿನ ಫುಡ್ಗಳೆಲ್ಲ ಜಾಸ್ತಿ ತಿಂದಿರೋದಕ್ಕೆ ನಿಮಗೆ ಈ ಥರ ಜಾಸ್ತಿ ಆಗ್ಬಿಟ್ಟಿದೆ. ಅದು ತುಂಬ ನಿಮಗೆ ನೋವಿದೆ. ಅದು ನೀವು ಬೇಗ ಹೋಗಿ ಆಪ್ರೇಷನ್ ಮಾಡಿಸ್ಕೊಳ್ಳಿ. ನಮಗೆ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ಬರ್ಕೊಡ್ತೀವಿ. ಹೋಗಿ ಬೇಗ ಆಪ್ರೇಷನ್ ಮಾಡಿಸ್ಕೊಬಿಡಿ. ನೋಡಿ, ತುಂಬ ಕಷ್ಟ. ಲೈಫ್ ಲಾಂಗ್ ಇರೋದಿಲ್ಲ. ಒಂದು ಸತಿ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನೀವು ಹಂಗೆ ಬಿಟ್ಕೊಂಡ್ರೆ ಅದು ಇನ್ನೂ ತುಂಬ ಬೆಳೀತಾ ಹೋಗುತ್ತೆ. ತುಂಬ ಅಂದರೆ ತುಂಬ ಅದು ಜಾಸ್ತಿ ನಿಮಗೆ ಅದು ಉದ್ದ ಬೆಳೆದು ಬಿಟ್ಟಿದೆ. ನೀವೇನೇ ಸಮಸ್ಯೆ ಇದ್ರೂ ನೋಡಿ ಅಮ್ಮ, ನಾಚಿಕೆ ಇಟ್ಕೊಳಕ್ಕೆ ಹೋಗ್ಬಾರ್ದು. ಹಾಸ್ಪಿಟ್ಲಿಗೆ ಬಂದಿದ್ದೀರಾ, ಡಾಕ್ಟರ್ ನನಗೆ ಈ ಥರ ಸಮಸ್ಯೆ ಇದೆ, ಈ ಥರ ಆಗ್ತಿದೆ ನನಗೆ ಅಂತ ಹೇಳಿ ಹೇಳ್ಕೋಬೇಕು. ಹೇಳ್ಕೊಳ್ಳಿಲ್ಲ ಅಂತಂದರೆ ಆಗೋದಿಲ್ಲ, ಸರಿನಾ? ಬಿಡಿ ಹೋಗಲಿ. ಇವಾಗ ನೀವು ಸ್ವಲ್ಪ ಮಜ್ಜಿಗೆ ಮೊಸರು ಊಟ ಮಾಡ್ಬೋದು, ಏನಾಗೋದಿಲ್ಲ. ನೋಡಿ, ನೀವು ಮಜ್ಜಿಗೆ ಎಲ್ಲ ಕುಡೀರಿ, ಏನಾಗೋದಿಲ್ಲ. ಬರೀ ಹೀಟಿನ ಫುಡ್ಸ್ಗಳು ತಿನ್ನಬೇಕಂತ ಏನಿಲ್ಲ. ತಿನ್ನಿ, ಜ್ಯೂಸ್ ಕುಡೀರಿ, ಬಾದಾಮ್ ಹಾಲು ಕುಡೀರಿ. ಜಾಸ್ತಿ ನೀವು ಏನು ಓವರಾಗಿ ಮಾಡೋಕ್ಕೆ ಹೋಗ್ಬೇಡಿ. ಆಪ್ರೇಷನ್ ಮಾಡಿಸ್ಕೊಬೇಡಿ. ಬರ್ಕೊಡ್ತೀನಿ, ಬನ್ನಿ. ಮಾತ್ರೆ ಟನಿಕ್ಕೆಲ್ಲ ಕೊಡ್ತೀನಿ. ಸರಿ, ಆಯಿತು ಡಾಕ್ಟ್ರೆ. ಅಯ್ಯಪ್ಪ, ಪೈಲ್ಸ್ ಆಗೈತೆ ಅಂತ ಹೇಳ್ತಾ ಇದ್ದಾರಲ್ಲ ವಿಜಿ. ಅಲ್ಲ, ನೀನು ಹೇಳ್ಕೋಬೇಕೋ ಬೇಡವೋ? ನನಗೇನು ಅನ್ನಿಸ್ತಿರ್ಲಿಲ್ಲ. ಅವಾಗ ಒಂದು ಸ್ವಲ್ಪ ನೋವಾಗೋದು ಅಷ್ಟೇ. ಏನು ಅನ್ನಿಸ್ತಿರ್ಲಿಲ್ಲ. ಬಿಡತ್ಲಾಗತ್ಲಾಗ ಇದೇನಾಗುತ್ತೆ ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು? ಅದೆಲ್ಲ ಒಂಥರ ನಾಚಿಕೆಪ್ಪ ಹೇಳೋಕ್ಕೆ. ಹೆಂಗಪ್ಪ ಹೇಳೋದು ಅನಿಸುತ್ತೆ. ಇವಾಗ ಒಂದಿದ್ದು ಪೈಲ್ಸ್ ಅಂತೂ ಎಲ್ಲರಿಗೂ ಹೆಚ್ಚಿಬಿಟ್ಟೈತೆ. ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಸುಸ್ತು ಬೇರೆ ಆಗ್ತೈತೆ. ಜಾಸ್ತಿ ಈಟಿನ ಪದಾರ್ಥಗಳನ್ನೆಲ್ಲ ತಿಂದ್ಬಿಟ್ನಲ್ಲ, ಅದಕ್ಕೆ ಈ ಥರ ಆಗ್ತೈತೆ. ಏನಪ್ಪ ಮಾಡಲಿ? ಈ ಥರ ಕಾಯಿಲೆ ನನಗೆ ಬರಬಾರ್ದಾಗಿತ್ತು. ಈ ಮೊಳಕೆ ಕಾಯಿಲೆ ಯಾವಳಿಗೆ ಬೇಕಪ್ಪ? ಇಲ್ಲಿ ನೋಡಿ ವಿಜಿ, ತುಂಬ ಓವರ್ ಆಗಿಬಿಟ್ಟೈತಂತೆ. ಅದು ನಿನಗಿನ್ನೂ ಅದು ವಾಸಿ ಆಗೋದೇ ಇಲ್ವಂತೆ. ಅದು ಫುಲ್ಲು ನೀನು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅಂತೆ. ಸರಿ, ಆಯ್ತು ಹೇಳು, ಆಪ್ರೇಷನ್ ಮಾಡಿಸ್ಕೊಳ್ಳೋಣ. ಮನೆಗೆ ಹೋಗೋಣ ಇವಾಗ. ಮನೆಗೆ ಹೋಗ್ಬಿಟ್ಟು ಅಲ್ಲೆಲ್ಲನ ಆಮೇಲೆ ಬಂದು ಮಾವನಿಗೂ ಅತ್ತೆಗೆಲ್ಲ ಮಾತಾಡಿ, ಮಾವನ ಹತ್ರ ಅತ್ತೆ ಹತ್ರ ಎಲ್ಲ ಮಾತಾಡಿಕೊಂಡು ಆಪ್ರೇಷನ್ಗೆ ಹೋಗ್ತೀವಿ ಅಂತ ಹೇಳಿ ಬರೋಣ. ನಾವು ಹಾಸ್ಪಿಟ್ಲಿಗೆ ಬರೋದು ಹೇಳಿ ಬರಲೇ ಇಲ್ಲ ಮಾವನಿಗೆ. ಇಲ್ಲಾಂದ್ರೆ ಮಾವ ಓಡೋಡಿ ಬಂದುಬಿಡೋದು, ವಿಜಿಗೇನಾಯಿತು ಅಂತ ಹೇಳಿ. ನಾನು ಬಿಡು, ಇನ್ನೇನು ಬಾಟ್ಲಿ ಹಾಕ್ಸ್ಕೊಂಡು ಬರೋದೇ ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ ಹಿಂಗಾಗೈತೆ. ಬೇದಿದೇನು ಬಿಡು, ಬೇದಿ ಆಗ್ತಿರುತ್ತೆ. ಒಬ್ಬೊಬ್ಬರಿಗೆ ಓವರ್ ಹೀಟ್ ಆದಾಗ ಈ ಥರ ಆಗುತ್ತೆ, ಕಡಿಮೆ ಆಗುತ್ತೆ ಬಾಟ್ಲಿ ಹಾಕಿದ್ರೆ ಅಂತ ಅಂದ್ಕೊಂಡೆ. ಆದರೆ ಇಲ್ಲಿ ನೋಡಿದ್ರೆ ನಿನಗೆ ಹಿಂಗಾಗ್ಬಿಟ್ಟೈತೆ. ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ, ಸವಾಸ ಯಾರಿಗೆ ಬೇಕಪ್ಪ ದೇವ್ರಿ. ಏನಪ್ಪ ಇದು ಮನುಷ್ಯನಿಗೆ ಇಲ್ಲದ ಕಾಯಿಲೆ ವಿಜಿ. ಇದೇನಿದು? ಇದು ಪೈಲ್ ಸಂಬಂಧ ಇವಾಗ
ಹುಚ್ಚು ಕುಣಿತಾ ಐತೆ ಎಲ್ಲರಿಗೂ. ಥೋ ಹೋಗತ್ಲಾಗ ಅಯ್ಯಪ್ಪ. ಹ್ಞೂ ಮತ್ತೆ ನನಗೆಲ್ಲರೂ ಕುತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಂಡ್ರೆ ಬೇಕಾದ್ರೆ ನಿಂತ್ಕೊಂತೀನಿ, ಕುತ್ಕೊಳ್ಳೋಕ್ಕಾಗಲ್ಲ, ಹಂಗಾಗೈತೆ ನನಗೆ. ಆ ಟ್ಯಾಬ್ಲೆಟ್ ಎಲ್ಲ ಬರೆದಿದ್ದೀನಿ, ಆ ಟ್ಯಾಬ್ಲೆಟ್ ತೊಗೊಳ್ಳಿ, ಸರಿ ಹೋಗುತ್ತೆ. ನಿಮಗೆ ಲೂಸ್ ಮೋಷನ್ ಕಡಿಮೆ ಆಗುತ್ತೆ. ಇದು ನೀವು ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೊಳ್ಲೇಬೇಕು. ಸರಿ ಆಯಿತು ಡಾಕ್ಟ್ರೆ, ಮಾಡಿಸ್ಕೊಂತೀವಿ ನಾನು ನೀವಿರೋದು ಕೇಳಿದೆ ಡಾಕ್ಟ್ರೆ. ನನಗೆ ಗಂಡು ಮಕ್ಳು ಡಾಕ್ಟ್ರ್ ಹತ್ರ ಹೇಳೋಕೆ ನಾಚಿಕೆ ಆಗೋದಲ್ಲ, ಅದಕ್ಕೆ ಹೇಳ್ತಿರ್ಲಿಲ್ಲ. ಹೇಳೋಡಮ್ಮ, ಡಾಕ್ಟರ್ ಅಂದಮೇಲೆ ಡಾಕ್ಟರ್, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರ ಹತ್ರನೂ ಆಗಲಿ ನಿಮಗಿರೋ ಸಮಸ್ಯೆಗಳನ್ನ ಹೇಳ್ಕೋಬೇಕು ನೀವು. ನಾಚಿಕೆ ಅಂತ ಇದ್ರೆ ನೀವೀಗ ನೋಡಿ ಎಷ್ಟು ನೋವು ಅನುಭವಿಸ್ತಾ ಇದ್ದೀರಾ, ನಾಚಿಕೆ ಪಟ್ಕೊಂಡಿದ್ದಕ್ಕೆ. ಅದೆಲ್ಲ ಏನಿಲ್ಲ, ಎಲ್ಲ ಓಪನಾಗಿ ಹೇಳಬೇಕು ಡಾಕ್ಟ್ರ್ ಹತ್ರ, ಏನೇ ಇದ್ರೂ. ಯಾವ ಡಾಕ್ಟ್ರ್ ಹತ್ರನೇ ಆಗಲಿ, ಅದರಲ್ಲಿ ಹೆಣ್ಮಕ್ಳು ಡಾಕ್ಟ್ರು ಗಂಡು ಮಕ್ಳು ಡಾಕ್ಟ್ರು ಅದೆಲ್ಲ ಏನಿಲ್ಲ. ಅವ್ರಿಗೂ ಏನೂ ನಾಚಿಕೆ ಇರೋಲ್ಲ, ನಿಮಗೂ ಏನೂ ನಾಚಿಕೆ ಇರೋದಿಲ್ಲ. ಸರಿ ಆಯ್ತು ಡಾಕ್ಟ್ರೆ, ಆಪ್ರೇಷನ್ ಮಾಡಿಸ್ಕೊಂತೀವಿ. ಹೋಗಿ ವರ್ಷ ಅವ್ರ ಮಾತ್ರೆಗಳೆಲ್ಲ ಬರ್ಕೊಟ್ಟವ್ರಂತೆ, ತಗೊಂಬರೋಗ್ರಿ. ಹೋಗೋಣ ಮನೆಗೆ ಹೋಗ್ಬಿಟ್ಟು ಮಾವ ಅತ್ತಿನಿಗೆ ಹೇಳಿ ಆಪ್ರೇಷನ್ ಮಾಡಿಸ್ಕೊಬಿಡೋಣ, ಮತ್ತೆ ಅದು ವಾಸಿ ಆಗಲ್ಲ. ಮತ್ತು ಒಂದು ಸತಿ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮತ್ತೆ ಲೈಫ್ ಲಾಂಗ್ ಇರೋದಿಲ್ವಂತೆ ಅದು. ಆಪ್ರೇಷನ್ ಮಾಡಿಸ್ಕೊಳ್ಲಿಲ್ಲ ಅಂತಂದ್ರೆ ಮತ್ತೆ ತಿರ್ಗಾ ನೋವು ಅನುಭವಿಸ್ಬೇಕಾಗುತ್ತೆ. ನೋಡು ಇವತ್ತು ಎಷ್ಟು ನೀನು ನೋವು ಅನುಭವಿಸ್ತಾ ಇದೆಯಾ. ಇನ್ನೇನು ಮಾಡೋದಪ್ಪ, ಮಾಡಿಸ್ಕೊಂಬ್ಲೇಬೇಕು. ದೇವ್ರಂಬದು ನನಗೆ ಕೊಡ್ತಾನೆ ಎಲ್ಲ ಕಾಯಿಲೆಗಳ್ನು ಅನಿಸುತ್ತೆ. ಇದೇನೋ ಒಂದು ಆಗಿತ್ತು, ಅದು ನಾನು ಹೀಟಿನಾಗ ಇದ್ಬಿಟ್ರೆ ನನಗೆ ಬೇಗ ವಾಸಿ ಆಗುತ್ತೆ ಈ ಕಾಯಿಲೆ ಅಂತ ಹೀಟಿನಾಗಿದ್ದರೆ ಈ ಥರ ಇದ್ದು ಬೇರೆ ಓವರ್ ಆಗಿಬಿಡ್ತು. ಏನು ಮಾಡೋದು, ಒಂದು ವಾಸಿ ಮಾಡ್ಕೊಳ್ತೀವಿ, ಒಂದು ಕಾಯಿಲೆ ಸ್ಟಾರ್ಟ್ ಆಗುತ್ತಲ್ಲ ವರ್ಷ. ಅಯ್ಯೋ ನನಗೆ ಹಂಗೆ ವಿಜಿ, ಅಯ್ಯೋ ನನಗೆ ಶುಗರ್ ಜಾಸ್ತಿ ಐತೆ ಅಂತ ಹೇಳಿ ನಾನು ಬರೀ ಮುದ್ದೆ ತಿಂದು ಇವಾಗ ಶುಗರ್ ಲೆವೆಲ್ ಕಡಿಮೆ ಆಗೈತೆ ಅಂತ ಹೇಳ್ತಾರೆ. ಹಿಂಗೆ ಒಂದು ಏನಾದರೂ ವಾಸಿ ಮಾಡ್ಕೊಂಡ್ರೆ ಇನ್ನೊಂದು ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಮನುಷ್ಯನಿಗೆ. ನಾವೆಷ್ಟು ಒಂದು ಲಿಮಿಟಾಗಿರ್ಬೇಕು ಅಷ್ಟೇ. ನಾನು ಹೇಳಿದೆ ನಿನಗೆ ಸ್ವಲ್ಪ ಊಟ ಮಾಡಮ್ಮ, ಮಜ್ಜಿಗೆ ಮೊಸರು ತಿನ್ನಮ್ಮ ಅಂತಂದರೆ ಇಲ್ಲ ಮುಟ್ಟಲ್ಲ ಅಂತಂದೆ. ಜ್ಯೂಸ್ ಎಲ್ಲ ಕುಡಿಬೋದಾಗಿತ್ತು, ಆದರೆ ಐಸ್ ಹಾಕಂದಂಗೆ ಹಂಗೆ ಜ್ಯೂಸ್ಗೂ ಎಲ್ಲ ಕುಡಿಬೋದಾಗಿತ್ತು. ನೀನು ನನಗೆ ಸ್ಟ್ರೋಕ್ ಆಗೈತೆ ಅಂತ ಹೇಳಿ ಬರೀ ಹೀಟಿನ ತಿಂದು ನಿನಗೆ ಈ ಥರ ಆಗ್ಬಿಡ್ತು. ಮತ್ತೆ ನನಗಂತೂ ಅಯ್ಯಪ್ಪ ತಡ್ಕೊಳಕ್ಕಾಗಲ್ಲ, ತುಂಬ ಇವಾಗ ನೋವು ಆಗ್ತೈತೆ. ಬೇಗ ಆಪ್ರೇಷನ್ ಮಾಡಿಸ್ಕೋಬೇಕು. ಮನೆಗೆ ಹೋಗಿ ಮಾವ ಅತ್ತೆನ ಹತ್ರ ಎಲ್ಲ ಮಾತಾಡಿಕೊಂಡು ಬಂದು ಆಪ್ರೇಷನ್ ಮಾಡಿಸ್ಕೊಳ್ಳೋಣ ಬನ್ನಿ. ಅವ್ರು ಎಲ್ಲಿಗೆ ಬರ್ಕೊಡ್ತಾರೆ, ಇಲ್ಲ ಇಲ್ಲಿ ಮಾಡಲ್ಲ ಅನಿಸುತ್ತೆ ಆ ಆಪ್ರೇಷನ್ನು, ಬೇರೆ ಕಡೆ ಎಲ್ಲ ಬರ್ಕೊಡ್ತೀವಿ ಅಂತ ಹೇಳೋವ್ರೆ, ಅಲ್ಲಿಗೆ ಹೋಗಿ ಮಾಡಿಸ್ಕೊಳಕ್ಕಾಗುತ್ತೆ ಬನ್ನಿ. ಯಪ್ಪ ಈ ಬಂಧನ ಯಾರಿಗೆ ಬೇಕಮ್ಮ. ಯಪ್ಪ ಹಿಂಗಾಗ್ಬಾರ್ದಪ್ಪ, ಇಂಥ ಕಷ್ಟ ಬೇಡ. ಅಯ್ಯೋ ಮನುಷ್ಯನಿಗೆ ಏನೇನು ಕಾಯಿಲೆಗಳು ಇರ್ತವೆ ಅಂತ ಹೇಳೋಕ್ಕಾಗಲ್ಲ ವಿಜಿ. ಒಂದೊಂದು ಥರ ಕಾಯಿಲೆಗಳು, ಅಯ್ಯಪ್ಪ ಎಷ್ಟು ಕಾಯಿಲೆ ಇದ್ದಾವೆ. ಅಯ್ಯೋ ಏನು ಎಲ್ಲ ಪಾರ್ಟ್ಸಲ್ಲೂ ನೋವುಗಳು. ಎಲ್ಲದರಲ್ಲೂ ನೋವು. ಯಪ್ಪ ಸಖತ್ತು. ಏನು ಮನುಷ್ಯನ ಜೀವನನೇ ಒಂಥರ ವಿಚಿತ್ರ ಅನಿಸುತ್ತೆ. ಆರೋಗ್ಯ ಚೆನ್ನಾಗಿರ್ಬೇಕಪ್ಪ. ಒಂದು ಪಾರ್ಟ್ಸಲ್ಲಿ ಏನೋ ಸ್ವಲ್ಪ ನೋವಿದ್ರೂ ಆಗೋದಿಲ್ಲ. ಪಾಪ ನೀನು ಎಷ್ಟು ಕಷ್ಟ ಅನುಭವಿಸ್ತಾ ಇದೆಯೋ ಏನೋ. ಪಾಪ ಕೈ ಕಾಲು ಬೇರೆನೇ ಸ್ವಲ್ಪ ಎಳ್ದಂಗೆ ಆಗುತ್ತೆ, ಅಂಥದ್ರಲ್ಲಿ ಇಂಥ ಸಮಸ್ಯೆ ಬೇರೆ. ಅಯ್ಯೋ ಪಾಪ. ಏನು ಮಾಡೋದು, ಬರೋದೆಲ್ಲ ಅನುಭವಿಸ್ಬೇಕಷ್ಟೇ. ಯಾರಿಗಾದ್ರೂ ಹೇಳೋಕ್ಕಾಗುತ್ತೆ? ನನ್ನ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡೋಕ್ಕಾಗುತ್ತಾ? ಆಗಲ್ಲ. ಅನುಭವಿಸ್ಬೇಕಷ್ಟೇ, ಏನು ಮಾಡೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಜಿ ತುಂಬ ಈಟಿನ ಪದಾರ್ಥಗಳನ್ನೆಲ್ಲ ತಿಂದು ಪೈಲ್ಸ್ ಆಗ್ಬಿಟ್ಟೈತಿ ಒಳಗೆ. ಇವಾಗ ಆಪ್ರೇಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಜಾಸ್ತಿ ಅದು ಓವರಾಗಿ ಆಗ್ಬಿಟ್ಟೈತೆ, ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.